ಗವರ್ನರ್ ಆಗಬೇಕಾ ಮಾಜಿ ಸಿಎಂ ಎಚ್.ಡಿ.ಕೆ. ಕಾಂಗ್ರೆಸ್ ಶಾಸಕರ ಈ ಸಲಹೆ ಯಾಕೆ ಗೊತ್ತಾ? ಎಚ್.ಡಿ.ಕೆ. ವಿರುದ್ಧ ವ್ಯಂಗ್ಯವಾಡಿದ್ರಾವ್ ಇಕ್ಬಾಲ್ ಹುಸೇನ್. ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ಕರ್ನಾಟಕ ಟಿವಿಗೆ ಸ್ವಾಗತ. ನಾನು ಯೋಗೇಶ್ ಈಶ್ವರ್. 2019 ಲೋಕಸಭಾ ಚುನಾವಣೆಯಲ್ಲಿ ಮಂಡ್ಯದಲ್ಲಿ ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಆದಂಥ ಸೋಲು ಇನ್ನು ಜನ ಮರ್ತಿಲ್ಲ. ಅದಾದ ಬಳಿಕ ಲೋಕಸಭೆ ಮುಗಿತು ಅಂದರೆ ವಿಧಾನಸಭಾ ಚುನಾವಣೆಯಲ್ಲಿ ರಾಮನಗರದಲ್ಲೂ ಕೂಡ ಜನ ಸೋಲಿಸ್ಬಿಟ್ರು ನಿಖಿಲ್ ಕುಮಾರಸ್ವಾಮಿ ಅವರನ್ನು. ಚಿನ್ನವನ್ನು ಮಾರುವ ಬುದ್ಧಿವಂತರ ಆಯ್ಕೆ ಹಿಂದೂಸ್ತಾನ್ ಗೋಲ್ಡ್ ಕಂಪನಿ. ಹಿಂದೂಸ್ತಾನ್ ಗೋಲ್ಡ್ ಕಂಪನಿ ಇದು ನಿಮ್ಮ ಕಂಪನಿ ಅಲ್ಲ, ನಮ್ಮೆಲ್ಲರ ಕಂಪನಿ. ಈಗ ಅವರು ಮತ್ತೆ ಲೋಕಸಭೆಗೆ ನಾನು ನಿಂತ್ಕೋಬೇಕಾ ಬೇಡ ಅನ್ನೋ ಗೊಂದಲದ ನಡುವೆ ನನಗೆ ಎಲೆಕ್ಷನ್ನೇ ಬೇಡ ಅನ್ನೋ ಲೆಕ್ಕಾಚಾರದಲ್ಲಿ ಕೂತವರಂತೆ. ಆದರೆ ಪಕ್ಷ ಸಂಘಟನೆಯನ್ನು ಮಾತ್ರ ಕುಮಾರಸ್ವಾಮಿ ಅವರ ಉತ್ತರಾಧಿಕಾರಿಯಾಗಿ ನಿಖಿಲ್ ನಿಲ್ಲಿಸಲ್ಲ. ಈ ಹಿಂದೆ ದೇವೇಗೌಡರಿಗೆ ಕುಮಾರಸ್ವಾಮಿ ಅವರು ಹೇಗೆ ಅತಿ ದೊಡ್ಡ ಶಕ್ತಿ ಆಗಿದ್ರೋ, ಈಗ ಮತ್ತು ಭವಿಷ್ಯದಲ್ಲಿ ಕುಮಾರಸ್ವಾಮಿ ಅವರಿಗೆ ನಿಖಿಲ್ ಅಂತ ಶಕ್ತಿ ಆಗ್ತಾರೆ ರಾಜಕೀಯವಾಗಿ. ಯಾಕಿಲ್ಲಿ ನಿಖಿಲ್ ವಿಚಾರ ತಗೊಂಡ್ವಿ ಅಂದರೆ, ರಾಮನಗರದಲ್ಲಿ ನಿಖಿಲ್ ಕುಮಾರಸ್ವಾಮಿಯನ್ನು ಸೋಲಿಸಿದಂತಹ ಕಾಂಗ್ರೆಸ್ನ ಶಾಸಕ ಇಕ್ಬಾಲ್ ಹುಸೇನ್ ಇದೀಗ ಎಚ್.ಡಿ. ಕುಮಾರಸ್ವಾಮಿ ಅವರ ವಿರುದ್ಧ ವ್ಯಂಗ್ಯ ಆಡವ್ರೆ. ಕಾಮಿಡಿ. MLA ಗೆದ್ಕೊಂಡಿದ್ದಾಯಿತು, MP ಗೆದ್ಕೊಂಡಿದ್ದಾಯಿತು, ಎಲ್ಲ ಚುನಾವಣೆ ಮಾಡ್ಕೊಂಡಿದ್ದಾಯಿತು, 2 ಸಲ ಮುಖ್ಯಮಂತ್ರಿನೂ ಆಗಿದ್ದಾಯಿತು, ಎಲ್ಲೂ ನಿಂತ್ಕತಾ ಇಲ್ಲ ಕುಮಾರಸ್ವಾಮಿ ಅವ್ರನ್ನ ತಗೊಂಡು ಹೋಗ್ಬಿಟ್ಟು BJP ಜೊತೆ ಮೈತ್ರಿ ಮಾಡ್ಕೊಂಡವ್ರಲ್ಲ, ಯಾವ್ದಾರು ಸ್ಟೇಟಿಗೆ ಬೇಕಾರೋ ಗವರ್ನರ್ ಮಾಡಿಬಿಡಿ, ಆವಾಗ ಬೇಕಾದ್ರೆ ಅಚ್ಚುಕಟ್ಟಾಗಿ ಒಂದಷ್ಟು ವರ್ಷ ಕೆಲಸ ಮಾಡ್ಕೊಬತ್ತಾರೆ ಕುಮಾರಸ್ವಾಮಿ ಅವರು ಅಂತ ಕುಮಾರಸ್ವಾಮಿ ಅವರ ವಿರುದ್ಧ ಇಕ್ಬಾಲ್ ಹುಸೇನ್ ಕಾಮಿಡಿ ಮಾಡವ್ರೆ. ರಾಜ್ಯದಲ್ಲಿ ಕಾಂಗ್ರೆಸ್ಗೆ ಜನ ಬಹುಮತವನ್ನು, ಪ್ರಚಂಡ ಗೆಲುವನ್ನು, ದಿಗ್ವಿಜಯವನ್ನು ಕೊಟ್ಟರು ನಿಜ. ಆದರೆ ಕಾಂಗ್ರೆಸ್ನಲ್ಲಿ ಸಮಸ್ಯೆಗಳು ತುಂಬಿ ತುಳುಕುತ್ತಿವೆ. ಕಾಂಗ್ರೆಸ್ನಲ್ಲೇ ಸಚಿವ ಸ್ಥಾನಕ್ಕಾಗಿ, ನಿಗಮ ಮಂಡಳಿಗಾಗಿ, ಪ್ರತ್ಯೇಕ DCM ಸ್ಥಾನಕ್ಕಾಗಿ, CM ಬದಲಾವಣೆಗಳಿಗಾಗಿ ಒಳಗೊಳಗೆ ಲೆಕ್ಕಾಚಾರಗಳು ನಡೀತಾವೆ. ಇಂಥ ಸಂದರ್ಭದಲ್ಲಿ BJP ಜೊತೆಗೆ ಕೈ ಜೋಡಿಸಿರುವಂಥ ಮಾಜಿ ಮುಖ್ಯಮಂತ್ರಿ ಎಚ್.ಡಿ. ಕುಮಾರಸ್ವಾಮಿ ಅವರ ವಿರುದ್ಧ ಇಕ್ಬಾಲ್ ಹುಸೇನ್ ಆಡಿರುವಂಥ ಕಾಮಿಡಿ ಅತಿ ಹೆಚ್ಚು ಚರ್ಚೆ ಆಗ್ತಾ ಇದೆ ರಾಮನಗರ ಭಾಗದಲ್ಲಿ, ಹಾಗೆಯೇ JDS ವಲಯದಲ್ಲಿ. ಕುಮಾರಸ್ವಾಮಿ ಅವ್ರನ್ನ ಸುಮ್ಮನೆ ತಗೊಂಡು ಹೋಗ್ಬಿಟ್ಟು ಎಲ್ಲಿಗಾರು ಗವರ್ನರ್ ಮಾಡಿಬಿಟ್ರೆ ಒಳ್ಳೆಯದು. ಇನ್ನೇನು ಇರೋಬರೋ ಎಲೆಕ್ಷನ್ ಮಾಡ್ಕೊಂಡಿದ್ದಾಯಿತು, 2 ಸಲ ಮುಖ್ಯಮಂತ್ರಿ ಆಗಿದ್ದಾಯಿತು, ಇನ್ನೇನಾಗಬೇಕು, ಯಾವ ಪೋಸ್ಟಲ್ಲೂ ಸರಿಯಾಗಿರಲ್ಲ ಅನ್ನೋ ರೀತಿ ವ್ಯಂಗ್ಯ. ವೀಕ್ಷಕರೇ, ಕುಮಾರಸ್ವಾಮಿ ಅವರನ್ನು ಗವರ್ನರ್ ಆಗಿ ಮಾಡಬೇಕಾ ಇಕ್ಬಾಲ್ ಹುಸೇನ್ ಅವ್ರು ಹೇಳ್ದಂಗೆ? ರಾಮ ಮಂದಿರ ವಿಚಾರ ಬಂದರೆ ಇಕ್ಬಾಲ್ ಹುಸೇನ್ ಹೇಳ್ತಾರೆ, ನಾವು ರಾಮನ ಪೂಜಿಸ್ತೀವಿ, ನಾವು ರಾಮನಗರದವರು, ರಾಮದೇವ ಬೆಟ್ಟದಲ್ಲಿ ನಾವು ಮಾಡ್ತೀವಿ ಪೂಜೆನ, ನಾವು ರಾಮೋತ್ಸವನ ಮಾಡೋಕ್ಕೆ ಸಿದ್ಧತೆ ಮಾಡ್ಕೊಂಡಿದ್ದೀವಿ ಅಂತಾರೆ. ಇದೀಗ ಮೈತ್ರಿ ಮಾಡ್ಕೊಂಡಿರೋ ಕುಮಾರಸ್ವಾಮಿ ಅವ್ರಿಗೆ ಗವರ್ನರ್ ಮಾಡಿಬಿಡಿ ಅಂತಾರೆ. ಇಂಥ ಹೇಳಿಕೆಗಳು ಕಾಂಗ್ರೆಸ್ಗೆ ಪ್ಲಸ್ ಆಗುತ್ತಾ, ನೆಗೆಟಿವ್ ಆಗುತ್ತಾ? 28 ಲೋಕಸಭಾ ಕ್ಷೇತ್ರಗಳಲ್ಲಿ ಎಷ್ಟರಲ್ಲಿ NDA ಮೈತ್ರಿಕೂಟ BJP JDSಗೆ ಗೆಲುವು, ಹಾಗೆ ಕಾಂಗ್ರೆಸ್ಗೆ ಗೆಲುವು ಅನ್ನೋದು ಕಾಮೆಂಟ್ ಮಾಡಿ. ನಿಮ್ಮ ಪ್ರಕಾರ ಯಾರು ಪ್ರಧಾನಿ ಆಗಬೇಕು? ಮೋದಿ ಅವರ, ರಾಹುಲ್ ಗಾಂಧಿ ಅವರ, ಅಥವಾ ಮಲ್ಲಿಕಾರ್ಜುನ ಖರ್ಗೆ ಅವರ? ದಯವಿಟ್ಟು ಕಾಮೆಂಟ್ ಮಾಡೋದನ್ನು ಮರಿಬೇಡಿ. ಧನ್ಯವಾದಗಳು.